ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ರಕ್ಷಿತ್, ನಾಟಕ ಅಂತ ಹೇಳ್ಕೊಂಡು ನೀನ್ ಚಪ್ಲಿ ತೋರಿಸ್ತಿದ್ಯಾ ಅಂದ್ರೆ ನೀನ್ ಯಾರಿಗ ಅವಮಾನ ಮಾಡ್ತಾ ಇದ್ಯಾ? ಕಲಾವಿದರಿಗೆ ಚಪ್ಪಲ್ ತೋರ್ಸಿದ್ರ ನಾವು ಪರ್ಸೆಪ್ಷನ್ಸ್ ರಾಂಗ್ ಕೊಟ್ಟಾಗ ಏನಾಗುತ್ತೆ, ಯಾರ್ಯಾರೋ ಇದ್ಬಿಟ್ಟು ಕಲಾವಿದರಿಗೆ ಹೇಳಿದ್ರಂತೆ, ಕಲಾವಿದರಿಗೆ ಹೇಳಿದ್ರು ಯಾಕೆ ಮೇಡಮ್ ಈ ವೇದಿಕೆಯಲ್ಲಿ ನಡೆಸ್ಕೊಡ್ತಾರ, ನಾನೊಬ್ಬ ಕಲಾವಿದ ಅಲ್ವಾ? ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಬ್ರು ಕಲಾವಿದರಿಗೆ ನಾನು ಉತ್ತರ ಕೊಡಬೇಕಿತ್ತು. ಇದು ರಾಂಗ್ ಪರ್ಸೆಪ್ಷನ್. ರಕ್ಷಿತ್, ನಾಟಕ ಅಂತ ಹೇಳ್ಕೊಂಡು ನೀನ್ ಚಪ್ಲಿ ತೋರಿಸ್ತಿದ್ಯಾ ಅಂದ್ರೆ ನೀನ್ ಯಾರಿಗ ಅವಮಾನ ಮಾಡ್ತಾ ಇದ್ಯಾ? ಕಲಾವಿದರಿಗೆ ಚಪ್ಪಲ್ ತೋರ್ಸಿದ್ರ ನಾವು ಪರ್ಸೆಪ್ಷನ್ಸ್ ರಾಂಗ್ ಕೊಟ್ಟಾಗ ಏನಾಗುತ್ತೆ, ಯಾರ್ಯಾರೋ ಇದ್ಬಿಟ್ಟು ಕಲಾವಿದರಿಗೆ ಹೇಳಿದ್ರಂತೆ, ಕಲಾವಿದರಿಗೆ ಹೇಳಿದ್ರು ಯಾಕೆ ಮೇಡಮ್ ಈ ವೇದಿಕೆಯಲ್ಲಿ ನಡೆಸ್ಕೊಡ್ತಾರ, ನಾನೊಬ್ಬ ಕಲಾವಿದ ಅಲ್ವಾ? ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಬ್ರು ಕಲಾವಿದರಿಗೆ ನಾನು ಉತ್ತರ ಕೊಡಬೇಕಿತ್ತು. ಇದು ರಾಂಗ್ ಪರ್ಸೆಪ್ಷನ್. ಇಂದು ರಾತ್ರಿ ರಕ್ಷಿತ್, ನಾಟಕ ಅಂತ ಹೇಳ್ಕೊಂಡು ನೀನ್ ಚಪ್ಲಿ ತೋರಿಸ್ತಿದ್ಯಾ ಅಂದ್ರೆ ನೀನ್ ಯಾರಿಗ ಅವಮಾನ ಮಾಡ್ತಾ ಇದ್ಯಾ? ಕಲಾವಿದರಿಗೆ ಚಪ್ಪಲ್ ತೋರ್ಸಿದ್ರ ನಾವು ಪರ್ಸೆಪ್ಷನ್ಸ್ ರಾಂಗ್ ಕೊಟ್ಟಾಗ ಏನಾಗುತ್ತೆ, ಯಾರ್ಯಾರೋ ಇದ್ಬಿಟ್ಟು ಕಲಾವಿದರಿಗೆ ಹೇಳಿದ್ರಂತೆ, ಕಲಾವಿದರಿಗೆ ಹೇಳಿದ್ರು ಯಾಕೆ ಮೇಡಮ್ ಈ ವೇದಿಕೆಯಲ್ಲಿ ನಡೆಸ್ಕೊಡ್ತಾರ, ನಾನೊಬ್ಬ ಕಲಾವಿದ ಅಲ್ವಾ? ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಬ್ರು ಕಲಾವಿದರಿಗೆ ನಾನು ಉತ್ತರ ಕೊಡಬೇಕಿತ್ತು. ಇದು ರಾಂಗ್ ಪರ್ಸೆಪ್ಷನ್. ರಕ್ಷಿತ್, ನಾಟಕ ಅಂತ ಹೇಳ್ಕೊಂಡು ನೀನ್ ಚಪ್ಲಿ ತೋರಿಸ್ತಿದ್ಯಾ ಅಂದ್ರೆ ನೀನ್ ಯಾರಿಗ ಅವಮಾನ ಮಾಡ್ತಾ ಇದ್ಯಾ? ಕಲಾವಿದರಿಗೆ ಚಪ್ಪಲ್ ತೋರ್ಸಿದ್ರ ನಾವು ಪರ್ಸೆಪ್ಷನ್ಸ್ ರಾಂಗ್ ಕೊಟ್ಟಾಗ ಏನಾಗುತ್ತೆ, ಯಾರ್ಯಾರೋ ಇದ್ಬಿಟ್ಟು ಕಲಾವಿದರಿಗೆ ಹೇಳಿದ್ರಂತೆ, ಕಲಾವಿದರಿಗೆ ಹೇಳಿದ್ರು ಯಾಕೆ ಮೇಡಮ್ ಈ ವೇದಿಕೆಯಲ್ಲಿ ನಡೆಸ್ಕೊಡ್ತಾರ, ನಾನೊಬ್ಬ ಕಲಾವಿದ ಅಲ್ವಾ? ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಬ್ರು ಕಲಾವಿದರಿಗೆ ನಾನು ಉತ್ತರ ಕೊಡಬೇಕಿತ್ತು. ಇದು ರಾಂಗ್ ಪರ್ಸೆಪ್ಷನ್. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.